ಮಕ್ಕಳ ಕಥೆಗಳು ದುರಾಸೆಗೆ ದೊರೆತ ದಂಡ. ರಚನೆ ಮತ್ತು ಪ್ರಸ್ತುತಿ ಶ್ರೀಮತಿ ರತ್ನಮೂರ್ತಿ. ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ. ಈ ಕಥೆ ಶೀರ್ಷಿಕೆ ದುರಾಸೆಗೆ ದೊರೆತ ದಂಡ. ಇದಕ್ಕೆ ಸೂಕ್ತವಾದ ಚಿತ್ರಗಳನ್ನ ಅಳವಡಿಸಿ ಸುಂದರವಾಗಿ ವಿಡಿಯೋ ಸಂಸ್ಕರಣೆ ಮಾಡಿರುವವರು ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ. ಇದು ಚೀನಾ ದೇಶದ ಒಂದು ಕಥೆ. ಒಬ್ಬ ಭಾರೀ ಶ್ರೀಮಂತನಿಗೆ 2 ಗಂಡು ಮಕ್ಕಳು. ದೊಡ್ಡವನ ಹೆಸರು ಚಾಂಬ್ರೆ, ಚಿಕ್ಕವನ ಹೆಸರು ಸೇರಿಂಗ್ ಅಂತ. ಚಾಂಬ್ರೆ, ಸೇರಿಂಗ್. ಶ್ರೀಮಂತನಿಗೆ ವಯಸ್ಸಾಗ್ತಾ ಬಂತು. ಹಿರಿ ಮಗ ಚಾಂಬ್ರೆಯನ್ನು ಕರೆದು ಕೇಳಿದ, ಮಗು ಚಾಂಬ್ರೆ, ನಾನು ಇನ್ನೆಷ್ಟು ದಿನ ಬದುಕಿರ್ತೀನೋ ಏನೋ, ನಾನು ಸತ್ತ ಮೇಲೆ ನಿನ್ನ ತಾಯಿ ಮತ್ತು ತಮ್ಮನನ್ನ ಚೆನ್ನಾಗಿ ನೋಡ್ಕೊಳ್ಬೇಕಪ್ಪ ಎಂದ. ಅಪ್ಪ, ತಾಯಿಯನ್ನು ಕಂಡ್ರೆ ನನಗೆ ತುಂಬಾ ಪ್ರೀತಿ, ಗೌರವ, ಭಕ್ತಿ. ತಮ್ಮ ಸೇರಿಂಗ್ ಅಂದ್ರಂತೂ ನನಗೆ ಪಂಚಪ್ರಾಣ. ಅವರನ್ನು ನನ್ನ ಕಣ್ಣುಗಳಂತೆ ನೋಡ್ಕೊಳ್ತೀನಿ. ನಿನಗೆ ಯೋಚನೆ ಬೇಡ ಅಪ್ಪ. ಆದರೆ ಅಪ್ಪ, ನೀನು ಸಾಯು ಮಾತಾಡಬೇಡ. ನನಗೆ ತುಂಬಾ ದುಃಖವಾಗುತ್ತೆ. ನೀನು ಯಾವಾಗಲೂ ನಮ್ಮ ಜೊತೆ ಹೀಗೇನೆ ಇರಬೇಕು ಎಂದ ಚಾಂಬ್ರೆ. ಶ್ರೀಮಂತನಿಗೆ ಚಾಂಬ್ರೆಯ ಮಾತು ಕೇಳಿ ನೆಮ್ಮದಿಯಾಯಿತು. ಅಯ್ಯೋ ಹುಚ್ಚಪ್ಪ, ಹುಟ್ಟಿದವರು ಸಾಯಲೇಬೇಕಲ್ವೇನಪ್ಪ, ಹಿಂಗೆ ಯಾರು ಇರೋದಕ್ಕೆ ಸಾಧ್ಯ? ನನಗೆ ತುಂಬ ನೆಮ್ಮದಿ ಆಗ್ತಾ ಇದೆ. ನೀನು ತಮ್ಮ ಮತ್ತು ತಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀಯಲ್ಲ ಅಂತ ಹೇಳಿ ಖುಷಿ ಪಟ್ಕೊಂಡ. ಹೀಗೆ ಕೆಲವು ದಿನಗಳಾದ ಮೇಲೆ ಆ ಭಾರಿ ಶ್ರೀಮಂತ ವಯಸ್ಸಾಗಿದ್ದವನು ಸತ್ತು ಹೋದ. ಆಗಲೇ ಚಾಂಬ್ರೆಯ ನಿಜವಾದ ಬಣ್ಣ ಗೊತ್ತಾದದ್ದು. ಚಾಂಬ್ರೆ ತನ್ನ ತಂದೆಯ ಎದುರಿಗೆ ಪ್ರೀತಿಯ ನಾಟಕದ ಮಾತುಗಳನ್ನಾಡಿದ್ದ ಅಷ್ಟೆ. ಆದರೆ ಮನೆಯ ಅಧಿಕಾರ ತನ್ನ ಕೈಗೆ ಸಿಕ್ಕಿದ್ದೇ ತಡ ತಾಯಿ ತಮ್ಮನನ್ನ ತೀರಾ ಕೆಟ್ಟದಾಗಿ ಕಾಣಕ್ಕೆ ಶುರು ಮಾಡ್ದ. ತಮ್ಮನನ್ನಂತೂ ಮನೆಯ ಆಳಿಗಿಂತ ಕೀಳಾಗಿ ನೋಡೋಕೆ ಶುರು ಮಾಡ್ದ. ಹೆತ್ತ ತಾಯಿಯನ್ನು ಗೌರವವಿಲ್ಲ, ಒಡ ಹುಟ್ಟಿದ ತಮ್ಮನೆಂಬ ಅಕ್ಕರೆ ಇಲ್ಲ. ಅವನ ದಬ್ಬಾಳಿಕೆಯಿಂದ ತಾಯಿ ರೋಸ್ ಹೋದ್ಲು. ಮಗು ಚಾಂಬ್ರೆ, ನಾವು ನಿನ್ನ ತಾಯಿ ಮತ್ತು ತಮ್ಮ ಕಣೋ. ಅಪ್ಪನಿಗೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿ ಅಂತ ಭಾಷೆ ಕೊಟ್ಟು ಈಗ ನಮ್ಮನ್ನು ಇಷ್ಟು ನಿಕೃಷ್ಟವಾಗಿ ಕಾಣ್ತೀಯ. ದೇವರು ಮೆಚ್ತಾನೇನು? ನೀನು ಹೀಗೆ ನಮ್ಮನ್ನು ಮನೆಯ ನಾಯಿಗಿಂತ ಕೀಳಾಗಿ ಕಂಡ್ರೆ ನಾವಿಲ್ಲಿ ಹೇಗೆ ಇರುವುದೋ ಎಂದು ಕೇಳಿದಳು. ಈ ಮನೆಗೆ ಈಗ ನಾನೇ ಯಜಮಾನ. ನಾನು ಹೇಳಿದ ಹಾಗೆ ನೀವು ಕೇಳ್ಕೊಂಡು ಬಿದ್ದಿರಬೇಕು. ಆಗದಿದ್ರೆ ಎಲ್ಲಿ ಬೇಕಾದರೂ ಹೋಗಬಹುದು ಎಂದು ಬಿಟ್ಟ ಚಾಂಬ್ರೆ ಅಹಂಕಾರದಿಂದ. ಆಯ್ತು, ಹೋಗ್ತೀವಿ. ಸೇರಿಂಗನು ನಿನ್ನ ತಂದೆಗೆ ಮಗ. ಅವನ ಪಾಲಿನ ಆಸ್ತಿಯನ್ನು ಅವನಿಗೆ ಕೊಟ್ಬಿಡು ಎಂದು ತಾಯಿ ಕೇಳಿದ್ಲು. ಆಸ್ತಿನೂ ಇಲ್ಲ, ಪಾಸ್ತಿನೂ ಇಲ್ಲ, ಒಂದು ಮುರುಕ ಕಾಸನ್ನು ಕೊಡೋದಿಲ್ಲ. ನೀವು ಎಲ್ಲಿಗೆ ಬೇಕಾದರೂ ಹೋಗಬಹುದು ಎಂದು ಹೇಳಿಬಿಟ್ಟ ಚಾಂಬ್ರೆ. ಚಾಂಬ್ರೆಯ ದುರಾಸೆ, ಕೆಟ್ಟ ಬುದ್ಧಿ ನೋಡಿ ತಾಯಿಗೆ ತುಂಬಾ ಬೇಜಾರಾಯಿತು. ಇಂಥ ಹೀನ ಬುದ್ಧಿಯ ಮಗನ ಜೊತೆಗೆ ಇರುವುದು ಬೇಡ ಎನಿಸ್ತು. ಸೇರಿಂಗ್ರನ್ನು ಕರೆದುಕೊಂಡು ಮನೆಯನ್ನು ಅಷ್ಟೇ ಅಲ್ಲ, ಆ ಊರನ್ನೇ ಬಿಟ್ಟು ಹೊರಟು ಬಿಟ್ಲು. ನಡೆದು ಸುಸ್ತಾಗಿ ತಾಯಿ ಮಗ 2 ಬೇರೆ ಒಂದು ಊರಿನ ಅಂಚಿನಲ್ಲಿದ್ದ ಒಂದು ಮನೆಯ ಹತ್ತಿರ ಬಂದರು. ಅಷ್ಟೊತ್ತಿಗೆ ಕತ್ಲಾಗ್ಬಿಟ್ಟಿತ್ತು. ಈ ಮನೆಯವರನ್ನು ಬೇಡಿಕೊಂಡು ಈ ರಾತ್ರಿ ಇಲ್ಲೇ ಉಳಿದುಕೊಳ್ಳೋಣ, ನಾಳೆ ಊರಿನೊಳಗೆ ಹೋಗೋಣ ಸೇರಿಂಗ್ ಎಂದಳು ತಾಯಿ. 2 ಬಾಗಿಲನ್ನು ತಟ್ಟುತ್ತಾ, ಯಾರಿದ್ದೀರಾ ಒಳಗಡೆ? ನಾವು ಪರ ಊರಿಂದ ಬಂದಿದ್ದೀವಿ. ಯಾರಿದ್ದೀರಾ ಒಳಗಡೆ? ದಯವಿಟ್ಟು ಈ ರಾತ್ರಿ ನಮ್ಮನ್ನ ಈ ಮನೆಯಲ್ಲಿ ಮಲಗಿಕೊಳ್ಳಲು ಜಾಗ ಕೊಡಿ. ಬೆಳಗ್ಗೆ ಎದ್ದು ಹೊರಟೋಗ್ಬಿಡ್ತೀವಿ. ಯಾರಿದ್ದೀರಾ ಎಂದು ಬಾಗಿಲನ್ನು ತಟ್ಟಿಯೇ ತಟ್ಟಿದರು. ಒಳಗಿನಿಂದ ಯಾವ ಉತ್ತರವೂ ಬರಲಿಲ್ಲ. ಮತ್ತೆ ಬಾಗಿಲು ತಟ್ಟಿದ್ರು. ಮತ್ತೆ ಕೂಗಿದ್ರು. ಯಾರೂ ಹೊರಗೆ ಬರಲಿಲ್ಲ, ಉತ್ತರವನ್ನು ಕೊಡಲಿಲ್ಲ. ಸೇರಿಂಗ್ ನಿಧಾನವಾಗಿ ಹೆದರ್ತ್ಲೆ ಸ್ವಲ್ಪ ಜೋರಾಗಿ ತಟ್ಟಿ ಬಾಗಿಲನ್ನು ತಳ್ಳಿದ. ಕೂಡಲೇ ಬಾಗಿಲು ಅಗಲವಾಗಿ ತೆರೆದುಕೊಂಡು ಬಿಟ್ಟು. ಮೊದಲು ನಿಧಾನವಾಗಿ ಒಳಗೆ ಬಗ್ಗಿ ನೋಡಿದ್ರು. ಅನಂತರ ಒಳಗೆ ಹೋಗಿ ಎಲ್ಲಾ ಕೋಣೆಯನ್ನು ಸುತ್ತ ನೋಡಿದ್ರು. ಆ ಮನೇಲಿ ಯಾರೂ ಇರಲಿಲ್ಲ. ಒಂದು ಕ್ಷಣ ಏನ್ ಮಾಡುದು ಅಂತ ಇಬ್ಬರಿಗೂ ತೋರಿಸಲಿಲ್ಲ. ಆಮೇಲೆ ತಾಯಿ ಹೇಳಿದ್ಲು, ಸೇರಿಂಗ್, ಈ ಮನೆ ನೋಡಿದ್ರೆ ಸಾಕಷ್ಟು ದಿನ ಆಗಿದೆ, ಇವರು ಯಾರೂ ಇಲ್ಲಿಲ್ಲ ಅನ್ಸುತ್ತೆ. ಒಂದು ಕೆಲಸ ಮಾಡೋಣ, ಯಾರಾದ್ರೂ ಬಂದು ಈ ಮನೆ ನಮ್ದು ಅಂತ ಹೇಳುವವರೆಗೂ ಇಲ್ಲೇ ಇದ್ದು ಬಿಡೋಣ, ಆಮೇಲೆ ನೋಡಿದ್ರೆ ಆಯ್ತು ಅಂದ್ಲು. ಸರಿ, ಹಾಗೆ ಕಸ ಗುಡಿಸಿ ಸ್ವಲ್ಪ ಜಾಗ ಮಾಡಿಕೊಂಡು ಯಾವಾಗಲೂ ಸುಪ್ಪತ್ತಿಗೆ ಮೇಲೆ ಮಲಗ್ತಿದ್ದ ತಾಯಿ ಮಗ
ಇಂದು ಗತಿ ಇಲ್ಲದವರ ಹಾಗೆ ಬರೀ ನೆಲದ ಮೇಲೆ ಮಲಗಿ ನಿದ್ರೆ ಹೋದ್ರು. ಬೆಳಗಾಯಿತು. ತಾಯಿ ತನ್ನ ಕುತ್ತಿಗೆಯಲ್ಲಿದ್ದ 1 ಎಳೆ ಚಿನ್ನದ ಸರವನ್ನು ಸೇರಿಂಗನ ಕೈ ಕೊಟ್ಟು, ಅದನ್ನು ಮಾರಿ, ಏನಾದರೂ ಊಟಕ್ಕೆ ತಗೊಂಡು ಬಾ ಮಗು, ತುಂಬಾ ಹಸುವಾಗ್ತಿದೆ ಎಂದ್ಲು. ಸೇರಿಂಗ್ ಪೇಟೆಗೆ ಹೋಗಿ ಸರ ಮಾರಿದ. ಮನೆಗೆ ಅವಶ್ಯಕವಾದ ಕೆಲವು ಸಾಮಾನು, ಬಟ್ಟೆ, ಬರೆ, ಆಹಾರ ಹಾಗೂ ಜೊತೆಗೆ ಒಂದು ಕೊಡಲಿಯನ್ನು ತೆಗೆದುಕೊಂಡು ಬಂದ. ಉಳಿದ ಹಣ ತಾಯಿಯ ಕೈಯಲ್ಲಿ ಕೊಟ್ಟ. ಶ್ರೀಮಂತ ತಂದೆಯ ಮಗನಾಗಿ ಹುಟ್ಟಿ ಸುಖವಾಗಿದ್ದ ಸೇರಿಂಗ್ ಈಗ ಕೊಡಲಿ ಹಿಡಿದುಕೊಂಡು ಕಾಡಿನಲ್ಲಿ ಸೌದೆ ಕಡಿಬೇಕಲ್ಲ ಅಂತ ತಾಯಿಗೆ ತುಂಬಾ ದುಃಖವಾಯಿತು. ಅಮ್ಮ, ಕೂತುಂಡ್ರೆ ಕುಡಿಕೆ ಹಣ ಸಾಲಲ್ಲ. ಸರ ಮಾರಿದ ದುಡ್ಡಿನಲ್ಲಿ ಎಷ್ಟು ದಿನ ಊಟ ಮಾಡ್ಬೋದಮ್ಮ? ನಮ್ಮ ಜೀವನಕ್ಕೆ ನಾನು ಯಾವ್ದಾದ್ರೂ ರೀತಿಲಿ ದುಡಿಲೇಬೇಕಲ್ವೇನಮ್ಮ? ನೀನ್ ಬೇಜಾರು ಮಾಡ್ಕೊಳ್ಬೇಡ ಅಂತ ಹೇಳಿ ಊಟ ಮಾಡಿ ಕೊಡಲಿ ಹಿಡಿದು ಸೇರಿಂಗ್ ಕಾಡಿಗೆ ಹೊರಟ. ಒಣ ಮರದ ಕೊಂಬೆಗಳನ್ನು ಆರಿಸಿ ಕಡಿದ. ಮೊದಲಿಗೆ ಬಹಳ ಕಷ್ಟವಾಯಿತು. ಆದ್ರೂ ಕೆಲಸ ಮಾಡಲೇಬೇಕಲ್ಲ. ಅವನ್ನ ಕಷ್ಟಪಟ್ಟು ತುಂಡು ತುಂಡು ಮಾಡಿದ. ಹಗ್ಗದಿಂದ ಕಟ್ಟಿ ಸೌದೆಯ ಹೊರೆಯನ್ನು ತಲೆಯ ಮೇಲೆ ಹೊತ್ತುಕೊಂಡು ಪೇಟೆಗೆ ಹೋಗಿ ಮಾರಿದ. ಬಂದ ದುಡ್ಡಿನಲ್ಲಿ ಮನೆಗೆ ಬೇಕಾದ ಇನ್ನೂ ಕೆಲವು ಸಾಮಾನುಗಳನ್ನು ಕೊಂಡುಕೊಂಡು ಬಂದ. ನಮ್ಮದು ಅಂತ ಹೇಳಿಕೊಂಡು ಆ ಮನೆಗೆ ಯಾರೂ ಬರಲೇ ಇಲ್ಲ. ಸರಿ, ಆ ಮನೆಯನ್ನೇ ತಮ್ಮ ವಾಸಕ್ಕೆ ತಾಯಿ ಮಗ ಇಬ್ರು ಅಣಿ ಮಾಡಿಕೊಂಡ್ರು. ಹೀಗೆ ಅವ್ರ ಜೀವನ ನಡೀತಾ ಇತ್ತು. ಕೆಲವು ತಿಂಗಳುಗಳ ಬಳಿಕ ಸೇರಿಂಗ್ ಕಡಿತಿದ್ದ ಕಾಡಿನ ಆ ಭಾಗದಲ್ಲಿದ್ದ ಒಣಮರಗಳೆಲ್ಲ ಖಾಲಿಯಾಗಿ ಹೋದವು. ಹಸಿ ಸೌದೆಯನ್ನು ಯಾರೂ ಕೊಂಡ್ಕೊಳ್ಳೋದಿಲ್ಲ. ಅದಕ್ಕೆ ಒಣ ಮರವನ್ನು ಹುಡುಕಿಕೊಂಡು ಕಾಡಿನ ಇನ್ನೂ ಒಳಭಾಗಕ್ಕೆ ಹೋದ. ಹೋಗುತ್ತಾ ಒಂದು ಕಡೆ ಹೆದರಿ ಗಕ್ಕನೆ ನಿಂತು ಬಿಟ್ಟು, ಅಮ್ಮ ಎಂದು ಕಿಟಾರನೆ ಕಿರ್ಚಿಕೊಂಡ. ಗಡಗಡ ಅಂತ ನಡುಗ್ತಾ ನಿಂತ್ಕೊಂಡ್ಬಿಟ್ಟ. ಸೇರಿಂಗ್ ಹಾಗೆ ಹೆದರಿ ಕಂಗಾಲಾಗಿ ನಿಂತದ್ದೇಕೆ? ಅವನು ಕಂಡದ್ದಾದ್ರೂ ಏನು? ವಿಪರೀತ ದೊಡ್ಡ ಗಾತ್ರದ ಒಂದು ಸಿಂಹ. ಸೇರಿಂಗ್ನ ಕೈಕಾಲು ನಡುಗತೊಡಗಿತು. ಈ ಸಿಂಹ ನನ್ನನ್ನು ತಿಂದು ಬಿಟ್ರೆ ನನ್ನ ಅಮ್ಮನನ್ನು ನೋಡಿಕೊಳ್ಳೋರು ಯಾರು ಎಂದು ಅವನಿಗೆ ಯೋಚನೆಯಾಗತೊಡಗಿತು. ಬೇಡ, ನನ್ನನ್ನು ತಿನ್ಬೇಡ. ನನ್ನ ತಾಯಿಗೋಸ್ಕರ ದಯವಿಟ್ಟು ನನ್ನನ್ನು ಬಿಟ್ಬಿಡು. ನನ್ನನ್ನು ತಿನ್ಬೇಡ. ನನ್ನ ತಾಯಿಗೋಸ್ಕರ ನನ್ನನ್ನು ದಯವಿಟ್ಟು ಬಿಟ್ಬಿಡು ಎಂದು ಗಡಗಡ ನಡುಗ್ತಾ ಬೇಡಿಕೊಳ್ಳತೊಡಗಿದ. ಸೇರಿಂಗ್ ಹೆದರಿ ನಡುಗುತ್ತಲೇ ಇದ್ದ. ಆ ಜಾಗದಿಂದ ಓಡಿ ಹೋಗಲು ಹೆದರಿಕೆಯಿಂದ ಕಾಲುಗಳೂ ಏಳಲಿಲ್ಲ. 1 ನಿಮಿಷವಾಯಿತು, 2 ನಿಮಿಷವಾಯಿತು, 5 ನಿಮಿಷವಾಯಿತು, 10 ನಿಮಿಷವಾಯಿತು. ಸಿಂಹ ಮುಂದೆ ಬರುವುದು ಇರಲಿ, ಅಲುಗಾಡ್ಲೂ ಇಲ್ಲ. ಆಗ ಸೇರಿಂಗ್ನಿಗೆ ಸ್ವಲ್ಪ ಧೈರ್ಯ ಬಂದು ಸಿಂಹವನ್ನ ದಿಟ್ಟಿಸಿ ನೋಡ್ದ. ಅಯ್ಯೋ, ನಾನೆಂತಹ ಹೆದ್ರು ಪುಕ್ಕ, ಸುಮ್ಮನೆ ಹೆದರ್ಕೊಂಡು ಬಡಬಡಿಸ್ದೆ. ಇದು ನಿಜವಾದ ಸಿಂಹ ಅಲ್ವೇ ಅಲ್ಲ, ಕಲ್ಲಿನ ಮೂರ್ತಿ. ಅಯ್ಯೋ, ನಾನೆಂತ ಪುಕ್ಲ ಅಂತ ತನಗೆ ತಾನೇ ನಗುತ್ತಾ ಹತ್ತಿರ ಹೋದ. ಅದು ಸಿಂಹದ ಒಂದು ದೊಡ್ಡ ಕಲ್ಲಿನ ವಿಗ್ರಹ. ಈ ಕಾಡಿನ ಮಧ್ಯದಲ್ಲಿ ಸಿಂಹದ ಈ ಕಲ್ಲಿನ ವಿಗ್ರಹ ಯಾಕೆ ಇದೆ ಎಂದು ಯೋಚನೆ ಮಾಡೋಕೆ ಶುರು ಮಾಡ್ದ ಸೇರಿಂಗ್. ಬಹುಶಃ ಇದು ಈ ಕಾಡಿನ ದೇವತೆಯ ವಿಗ್ರಹ ಇರಬೇಕು ಅನ್ನಿಸ್ತು. ಆಗ ತಕ್ಷಣ ಅದಕ್ಕೆ ನಮಸ್ಕರಿಸಿದ. ಮತ್ತೆ ಸೌದೆ ಕಡಿದುಕೊಂಡು ಪೇಟೆಗೆ ಹೋದ. ಸೌದೆ ಮಾರಿದ ಹಣದಲ್ಲಿ 1 ಜೊತೆ ಹಣತೆ, ಸ್ವಲ್ಪ ಹೂಬತ್ತಿನೂ ಕೊಂಡ್ಕೊಂಡ. ಮಾರನೇ ದಿನ ಮತ್ತೆ ಕಾಡಿಗೆ ಬಂದು ಸಿಂಹದ ವಿಗ್ರಹದ ಎದುರಿಗೆ ದೀಪ ಹಚ್ಚಿಟ್ಟು ಹೂವಿನಿಂದ ಪೂಜಿಸಿ ಊದುಬತ್ತಿ ಹಚ್ಚಿಸಿದ. ಓ ಕಾಡಿನ ದೇವತೆಯೇ, ನಿನಗೆ ನಮಸ್ಕಾರ. ಇಲ್ಲಿ ಸೌದೆ ಕಡಿಯುವಾಗ ನನಗೆ ಯಾವ ಅಪಾಯವೂ ಆಗದಂತೆ ರಕ್ಷಿಸು ದೇವ ಎಂದು ಬೇಡಿಕೊಂಡ. ಅಂದಿನಿಂದ ಪ್ರತಿದಿನ ಕಾಡಿಗೆ ಬಂದ ಕೂಡಲೇ ಸಿಂಹದ ವಿಗ್ರಹಕ್ಕೆ ಮೊದಲು ಪೂಜೆ ಮಾಡಿ ನಮಸ್ಕರಿಸಿ ಆಶೀರ್ವಾದ ಬೇಡಿದ ನಂತರವೇ ಸೌದೆ ಕಡಿಯಲು ಹೋಗುತ್ತಿದ್ದ. ಹೀಗೆ ಪ್ರತಿದಿನ ಪೂಜೆ ಮಾಡಿ ನಮಸ್ಕರಿಸುತ್ತಿರುವಾಗ ಒಂದು ದಿನ ಸಿಂಹ ಗಂಭೀರವಾದ ಸ್ವರದಲ್ಲಿ ಮಾತಾಡಿತು. ಸೇರಿಂಗ್, ನಿನ್ನ ಶ್ರದ್ಧೆ ಭಕ್ತಿ ಕಂಡು ನನಗೆ ಬಹಳ ಸಂತೋಷವಾಗಿದೆ. ನಾಳೆ ಬರುವಾಗ ನೀನು ಹೊರಲು ಸಾಧ್ಯವಾಗುವಂತಹ ಒಂದು ಮರದ ತೊಟ್ಟಿಯನ್ನು ತೆಗೆದುಕೊಂಡು ಬಾ ಸೇರಿಂಗ್. ನಾನು ನಿನ್ನನ್ನು ಶ್ರೀಮಂತನನ್ನಾಗಿ ಮಾಡುತ್ತೇನೆ. ನಿನ್ನ ಭಕ್ತಿ ಶ್ರದ್ಧೆಯಿಂದ ನನಗೆ ವಿಪರೀತ ಸಂತೋಷವಾಗಿದೆ
ಎಂದು ಹೇಳಿತು. ಆಯಿತು ಕಾಡಿನ ದೇವತೆಯೇ, ನಿನ್ನ ಅಪ್ಪಣೆಯಂತೆಯೇ ಆಗಲಿ ಎಂದು ಹೇಳಿದ ಸೇರಿಂಗ್ ಮಾರನೆಯ ದಿನ ಸಿಂಹದ ಆದೇಶದಂತೆ ಒಂದು ಮರದ ತೊಟ್ಟಿಯನ್ನು ತಂದ. ಮತ್ತೆ ಸಿಂಹವನ್ನು ಪೂಜಿಸಿ ನಮಸ್ಕರಿಸಿದ. ಸಿಂಹ ಆ ತೊಟ್ಟಿಯನ್ನು ತನ್ನ ಬಾಯಿಯ ಕೆಳಗಡೆ ಇಡುವಂತೆ ಸೂಚಿಸಿತು. ಈಗ ನನ್ನ ಬಾಯಿಂದ ಚಿನ್ನದ ನಾಣ್ಯಗಳು ಉದುರುತ್ತವೆ. ತೊಟ್ಟಿ ಅರ್ಧ ತುಂಬಿದ ತಕ್ಷಣ ನೀನು ನನಗೆ ಹೇಳಬೇಕು ಸೇರಿಂಗ್ ಎಂದಿತು ಸಿಂಹ. ನಿನ್ನ ಅಪ್ಪಣೆಯಂತೆಯೇ ನಡೆಯುತ್ತೇನೆ ದೇವ ಎಂದ ಸೇರಿಂಗ್. ಸಿಂಹದ ಬಾಯಿ ತೆರೆಯಿತು. ಏನಾಶ್ಚರ್ಯ! ತಕ್ಷಣ ಅದರ ಬಾಯಿಂದ ಟಣ 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 ಅಂತ ಸದ್ದು ಮಾಡ್ತಾ ಚಿನ್ನದ ನಾಣ್ಯಗಳು ಉದುರತೊಡಗಿದು. ಸೇರಿಂಗ್ ಆಶ್ಚರ್ಯದಿಂದ ದಂಗು ಬಡಿದು ಹೋದ. ತೊಟ್ಟಿ ಅರ್ಧ ತುಂಬಿದ ತಕ್ಷಣ ವನದೇವತೆಯೇ, ನನ್ನ ತೊಟ್ಟಿ ಅರ್ಧ ತುಂಬಿತು ಎಂದು ಹೇಳಿದ. ಚಿನ್ನದ ನಾಣ್ಯಗಳು ಸುರಿಯುವುದು ಟಕ್ ಅಂತ ನಿಂತು ಹೋಯಿತು. ಸಿಂಹ, ಈ ನಾಣ್ಯವನ್ನು ತೆಗೆದುಕೊಂಡು ಹೋಗಿ ಸುಖವಾಗಿರು ಸೇರಿಂಗ್, ನೀನು ತುಂಬಾ ಒಳ್ಳೆಯ ಹುಡುಗ, ನಿನಗೆ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿತು. ಸೇರಿಂಗ್ ವನದೇವತೆ ಸಿಂಹಕ್ಕೆ ವಂದಿಸಿ ಸಂತೋಷದಿಂದ ಮನೆಗೆ ಬಂದ. ಚಿನ್ನದ ನಾಣ್ಯ ಪಡೆದು ಶ್ರೀಮಂತನಾಗಿ ದಾನ ಧರ್ಮ ಮಾಡುತ್ತಾ ಸುಖವಾಗಿದ್ದ. ಇಲ್ಲಿ ಕತೆ ಮುಗಿತು ಅನ್ಕೊಂಡ್ರ? ಖಂಡಿತ ಇಲ್ಲ. ಮುಂದೇನಾಯ್ತು ಅಂತ ಕೇಳಿ. ಸೇರಿಂಗ್ ಶ್ರೀಮಂತನಾಗಿ ಬಾಳುತ್ತಿದ್ದ ವಿಷಯ ಅದು ಹೇಗೋ ಚಾಂಬ್ರೆಗೆ ಗೊತ್ತಾಯಿತು. ಎಲ 3 ಕಾಸನ್ನು ಕೊಡದೆ ಬಿಕಾರಿಯ ಹಾಗೆ ಮನೆಯಿಂದ ಕಳಿಸ್ಬಿಟ್ಟಿದ್ದೆ, ಅಟ್ಟು ಬಿಟ್ಟಿದ್ದೆ. ಈಗ ಅವನು ನನಗಿಂತ ಶ್ರೀಮಂತನಾಗುವುದಾ? ಛೆ ಎಂದು ಅವನಿಗೆ ಮತ್ಸರದಿಂದ ಹೊಟ್ಟೆ ಉರಿದೋಯ್ತು. ಇರ್ಲಿ, ಸೇರಿಂಗ್ ಅದು ಹೇಗೆ ಶ್ರೀಮಂತನಾಗಿದ್ದಾನೆ ಅಂತ ನಾನು ನೋಡ್ತೀನಿ ಎಂದುಕೊಂಡ. ಒಂದು ಬುಟ್ಟಿಯ ತುಂಬಾ ಸಿಹಿ ತಿಂಡಿ, ಹಣ್ಣು ಎಲ್ಲ ತೆಗೆದುಕೊಂಡು ಹೆಂಡತಿಯ ಜೊತೆ ಹುಡುಕೊಂಡು ಅವರಿವರನ್ನ ಕೇಳಿಕೊಂಡು ಅಂತೂ ಇಂತೂ ಸೇರಿಂಗನ ಮನೆಗೆ ಬಂದೇ ಬಿಟ್ಟ. ಅಮ್ಮ, ನನ್ನ ಪ್ರೀತಿಯ ತಮ್ಮ ಸೇರಿಂಗ್, ನಮ್ಮನ್ನು ಬಿಟ್ಟು ನೀವು ಹೀಗೆ ಎಲ್ಲೋ ಇದ್ಬಿಡುದ? ಒಂದು ಮಾತು ಬರುತ್ತೆ ಹೋಗುತ್ತೆ, ನನ್ನನ್ನು ಕ್ಷಮಿಸ್ಬಿಡಿ ತಮ್ಮ ಸೇರಿಂಗ್. ನೀನೀಗ ಇಷ್ಟೊಂದು ಶ್ರೀಮಂತನಾಗಿರೋದನ್ನ ನೋಡಿದ್ರೆ ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ ತಮ್ಮ ಎಂದು ಬೆಣ್ಣೆ ಹಚ್ಚಿದಂತೆ ಮಾತನಾಡಿ ಪ್ರೀತಿಯ ನಾಟಕವಾಡಿದ ಚಾಂಬ್ರೆ. ಸೇರಿಂಗ್ ಹೇಗೆ ಶ್ರೀಮಂತನಾದ ಅನ್ನುವ ಗುಟ್ಟನ್ನು ಉಪಾಯದಿಂದ ಕೇಳಿ ತಿಳಿದುಕೊಂಡ. ನಾನು ಹೋಗಿ ವನದೇವತೆಯಿಂದ ಚಿನ್ನದ ನಾಣ್ಯ ಪಡಿತೀನಿ ಅಂತ ಹೇಳ್ದ. ಆಗ ಸೇರಿಂಗ್, ಬೇಡ ಅಣ್ಣ, ಬೇಡ. ವನದೇವತೆ ಸಿಂಹ ನನಗೆ ಕೊಟ್ಟಿರುವ ಚಿನ್ನದ ನಾಣ್ಯಗಳೇ ಇನ್ನೂ ಬೇಕಾದಷ್ಟು ಉಳ್ಕೊಂಡಿದೆ, ಅವೆಲ್ಲವನ್ನು ನಿನಗೆ ಕೊಡುತ್ತೇನೆ. ಕಾಡಿಗೆ ಹೋಗಿ ಸುಮ್ಮನೆ ಕಷ್ಟಕ್ಕೆ ಸಿಕ್ಕಾಕೊಳ್ಬೇಡ ಅಣ್ಣ ಎಂದು ಬುದ್ಧಿ ಹೇಳಿದ. ಆದರೆ ಚಾಂಬ್ರೆ ಕೇಳಲೇ ಇಲ್ಲ. ಪೇಟೆಗೆ ಹೋಗಿ ದೀಪ, ಹೂವು, ಊದುಬತ್ತಿಯ ಜೊತೆಗೆ ತನಗೇ ಹೊರಲು ಕಷ್ಟವಾದ ಖಾಲಿಯಾಗಿದ್ದ ತುಂಬಾ ದೊಡ್ಡ ಮರದ ತೊಟ್ಟಿಯನ್ನ ಕೊಂಡುಕೊಂಡ. ಖಾಲಿ ತೊಟ್ಟಿಯನ್ನೇ ಹೊರಲಾರದೆ ಹೊತ್ತುಕೊಂಡು ಸಿಂಹದ ವಿಗ್ರಹದ ಬಳಿಗೆ ಹುಡುಕೊಂಡು ಬಂದ. ದೀಪ ಹಚ್ಚಿ, ಹೂವಿಟ್ಟು, ಊದುಬತ್ತಿ ಹಚ್ಚಿ ಕೈ ಮುಗಿದು, ಎಲೆ ವನದೇವತೆಯೇ, ನಾನು ನಿನಗೆ ನಮಸ್ಕರಿಸುತ್ತಿದ್ದೇನೆ, ನನಗೂ ಚಿನ್ನದ ನಾಣ್ಯಗಳನ್ನು ಕರುಣಿಸು ಎಂದು ಬೇಡಿಕೊಂಡ. ಸಿಂಹ, ಆಗಲಿ, ನೀನು ತಂದಿರುವ ತೊಟ್ಟಿಯನ್ನು ನನ್ನ ಬಾಯಿಯ ಕೆಳಗಡೆ ಇಡು, ಚಿನ್ನದ ನಾಣ್ಯಗಳನ್ನು ಸುರಿಸುತ್ತೇನೆ. ಆದರೆ ತೊಟ್ಟಿ ಚಿನ್ನದ ನಾಣ್ಯಗಳಿಂದ ಅರ್ಧ ತುಂಬಿದ ತಕ್ಷಣ ನೀನು ನನಗೆ ಹೇಳಬೇಕು ಎಂದಿತು. ಚಾಂಬ್ರೆ, ಆಗ್ಲಾಗ್ಲಿ ಹಾಗೆ ಮಾಡ್ತೀನಿ, ನೀನು ನಾಣ್ಯ ಸುರಿಸು ಸಿಂಹದ ದೇವತೆ ಎಂದು ಆತುರದಿಂದ ನೋಡಿದ. ಶುರುವಾಯಿತು ನೋಡಿ. ಸಿಂಹದ ಬಾಯಿಂದ ಮಳೆ ಸುರಿದಂತೆ ಒಂದೇ ಸಮನೆ ಝಂझಣ 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 ಅಂತ ಚಿನ್ನದ ನಾಣ್ಯಗಳು ಬೀಳತೊಡಗಿದವು. ಚಾಂಬ್ರೆ ಹಿಗ್ಗಿನಿಂದ ಕಣ್ಣು ಬಾಯಿ ಬಿಟ್ಕೊಂಡು ನೋಡಿಯೇ ನೋಡ್ತಿದ್ದ. ದೊಡ್ಡ ತೊಟ್ಟಿಯ ತಳವನ್ನು ಆವರಿಸಿಕೊಳ್ಳುತ್ತಾ ಚಿನ್ನದ ನಾಣ್ಯಗಳು ತುಂಬುತ್ತಾ ಹೋದು. ಈಗ ತಳ ಮುಚ್ಚಿತು. ಈಗ ಕಾಲು ಭಾಗದ ಹತ್ರ ಬಂತು. ಈಗ ಕಾಲು ಭಾಗ ತುಂಬಿ ಹೋಯಿತು. ಹಾಗೆ ಏರ್ತಾ ಈಗ ಅರ್ಧ ಭಾಗ ತುಂಬಿತು. ಚಾಂಬ್ರೆಗೆ ಆಸೆ ಅತಿ ಆಯಿತು. ಅರ್ಧ ಭಾಗ ತುಂಬಿದ ವಿಷಯ ಹೇಳಲೇ ಇಲ್ಲ, ಪೂರ್ತಿ ತುಂಬಲಿ, ಆಗ ಹೇಳ್ತೀನಿ. ಅನ್ಯಾಯವಾಗಿ ಅರ್ಧ ಭಾಗದಷ್ಟು ಚಿನ್ನದ ನಾಣ್ಯವನ್ನ ಯಾಕೆ ಕಡಿಮೆ ಪಡ್ಕೋಬೇಕು ಅಂತ ಸುಮ್ಮನಾಗ್ಬಿಟ್ಟ. ಅರ್ಧ ಇದ್ದದ್ದು ಮುಕ್ಕಾಲು ಭಾಗ ತುಂಬಿತು. ಮತ್ತೆ ತುಂಬ್ತಾ ಸ್ವಲ್ಪ ಹೊತ್ತಿಗೆಲ್ಲ ತೊಟ್ಟಿ ಚಿನ್ನದ ನಾಣ್ಯಗಳಿಂದ ಭರ್ತಿಯಾಗಿ
ತುಂಬಿ ಒಂದೆರಡು ನಾಣ್ಯಗಳು ಟಣ್ಣಂತ ಹೊರಗೆ ಚೆಲ್ಲಿದವು ಅಷ್ಟೆ. ಆಗ ನಾಣ್ಯ ಸುರಿಯುವುದು ಗಕ್ಕನೆ ನಿಂತು ಬಿಟ್ಟಿತು. ಯಾಕೆ ನಾಣ್ಯ ಸುರಿಯುವುದು ನಿಂತು ಹೋಯ್ತು ಅಂತ ಕೇಳಿದ ಚಾಂಬ್ರೆ. ನನ್ನ ಗಂಟಲಿನಲ್ಲಿ ಒಂದು ದೊಡ್ಡ ಚಿನ್ನದ ಗಟ್ಟಿ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದೆ. ನಿನ್ನ ಕೈ ಹಾಕಿ ಅದನ್ನು ಹೊರಗೆ ತೆಗೆದು ಬಿಡು, ಆ ಚಿನ್ನದ ಗಟ್ಟಿಯೂ ನಿನಗೆ ಸಿಗುತ್ತದೆ. ಬೇಕಾದ್ರೆ ಇನ್ನೂ ಒಂದು ತೊಟ್ಟಿಯಷ್ಟು ಚಿನ್ನದ ನಾಣ್ಯಗಳನ್ನ ಕೊಡುತ್ತೇನೆ ಎಂದಿತು ಸಿಂಹ. ದೊಡ್ಡ ಚಿನ್ನದ ಗಟ್ಟಿ, ಇನ್ನೂ ಒಂದು ತೊಟ್ಟಿ ತುಂಬಾ ಚಿನ್ನ ಎಂದು ಚಾಂಬ್ರೆ ಅತಿಯಾಸೆಯಿಂದ ಸಿಂಹದ ಬಾಯಿಯೊಳಗೆ ಕೈ ಹಾಕಿದನೋ ಇಲ್ಲವೋ, ಸಿಂಹದ ಬಾಯಿ ಟಪ್ಪಂತ ಮುಚ್ಕೊಂಡ್ಬಿಡ್ತು. ಆ ಎಂದು ನೋವಿನಿಂದ ಚಾಂಬ್ರೆ ಕಿಟಾರನೆ ಕಿರಿಚಿದ. ಏನು ಮಾಡಿದರೂ ಮುಚ್ಚಿದ ಬಾಯಿಯೊಳಗೆ ಸಿಕ್ಕಿ ಹಾಕಿಕೊಂಡ ಕೈಯನ್ನು ಹೊರಗೆ ಎಳೆದುಕೊಳ್ಳಲು ಆಗಲೇ ಇಲ್ಲ. ನೋವಿನಿಂದ ವಿಲಿ 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 ಒದ್ದಾಡಿದ, ಕಿರಿಚಿದ, ಅರಿಚಿದ, ಅತ್ತು ಗೋಳಾಡಿದ, ಕರುಳು ಕರಗುವಂತೆ ಬೇಡಿಕೊಂಡ. ಎಡಗೈಯಿಂದ ಹಣೆ ಚಚ್ಚಿಕೊಂಡು ಅತ್ತ. ಕೈಯಿಂದ ರಕ್ತ ಸೋರುತ್ತಿತ್ತು. ಕೂರಲಾರದೆ ನಿಲ್ಲಲಾರದೆ ನೋವಿನಿಂದ ತತ್ತರಿಸಿ ಹೋದ. ತಪ್ಪಾಯಿತು ದೇವತೆ ಎಂದು ಸಿಂಹವನ್ನು ಪರಿಪರಿಯಾಗಿ ಬೇಡಿಕೊಂಡ. ಏನೂ ಪ್ರಯೋಜನವಾಗಲಿಲ್ಲ. ಅಳ್ತಾ ಹಾಗೆ ಕೆಳಗೆ ನೋಡಿದರೆ ತೊಟ್ಟಿಯನ್ನು ತುಂಬಿಕೊಂಡಿದ್ದ ಚಿನ್ನವೆಲ್ಲ ಸಂಪೂರ್ಣವಾಗಿ ಮಣ್ಣಾಗಿ ಬಿಟ್ಟಿತ್ತು. ಅಯ್ಯೋ ತಮ್ಮನ ಬುದ್ಧಿ ಮಾತನ್ನು ಕೇಳಿದೆ. ದುರಾಸೆಗೆ ಬಲಿ ಬಿದ್ದು ಹಾಳಾಗಿ ಹೋದೆ. ಚಿನ್ನವೂ ಇಲ್ಲ, ನನ್ನ ಪ್ರಾಣವೂ ಉಳಿಯುವುದಿಲ್ಲ. ಹಸಿವು ಬಾಯಾರಿಕೆಗಳಿಂದ ಹೀಗೆ ಸಾಯ್ಬೇಕು. ಹೀಗೆ ಸಾಯ್ಬೇಕು. ಅಯ್ಯೋ ಎಂದು ಅತ್ತು ಸೋತು ಸುಸ್ತಾಗಿ ಪ್ರಜ್ಞೆ ತಪ್ಪಿದ ಚಾಂಬ್ರೆ ಎಷ್ಟು ಹೊತ್ತಾದರೂ ಬಾರದಿರಲು ಚಾಂಬ್ರೆ ಹೆಂಡತಿಗೆ ಭಯವಾಯಿತು. ಏನಾಗಿದೆಯೋ ನಿನ್ನ ಅಣ್ಣನಿಗೆ? ಸೇರಿಂಗ್, ದಯವಿಟ್ಟು ಒಂಚೂರು ನೋಡ್ಕೊಂಡು ಬಾ ಹೋಗು ಎಂದು ಸೇರಿಂಗ್ನನ್ನು ಬೇಡಿಕೊಂಡಳು. ಸೇರಿಂಗ್ ಕಾಡಿಗೆ ಬಂದು ನೋಡಿದ. ಸಿಂಹದ ಬಾಯಲ್ಲಿ ಕೈ ಸಿಕ್ಕಿಕೊಂಡು ಅರ್ಧ ಸತ್ತಂತಾಗಿದ್ದ ಚಾಂಬ್ರೆ. ಏನಾಗಿರಬಹುದು ಎಂದು ಸೇರಿಂಗನಿಗೆ ಹೊಳೆದು ಬಿಟ್ಟಿತು. ತಕ್ಷಣ ಸಿಂಹಕ್ಕೆ ಪ್ರದಕ್ಷಿಣೆ ಬಂದು ನಮಸ್ಕರಿಸಿ ತನ್ನ ಅಣ್ಣನ ತಪ್ಪನ್ನು ಕ್ಷಮಿಸಿ ಅವನ ಪ್ರಾಣವನ್ನು ಉಳಿಸಬೇಕೆಂದು ಬೇಡಿಕೊಂಡ. ದುಷ್ಟ, ಕಪಟಿ, ನೀಚ ಚಾಂಬ್ರೆಯನ್ನು ಕ್ಷಮಿಸಲು ಸಿಂಹ ಸುತರಾಂಗೊಪ್ಪಲಿಲ್ಲ. ಆದರೆ ಮತ್ತೆ ಸೇರಿಂಗ್ ಬೇಡಿಕೊಂಡ ಮೇಲೆ ಸಿಂಹ ಒಪ್ಪಿತು. ನಿನ್ನಣ್ಣನ ಕೆಟ್ಟತನಕ್ಕೆ, ದುರಾಸೆಗೆ ಶಿಕ್ಷೆಯಾಗಿ ಅವನು ಇಲ್ಲೇ ಹೀಗೆ ಸಾಯಬೇಕಿತ್ತು. ಆದರೆ ನೀನು ದಯಾವಂತ ಸೇರಿಂಗ್, ನಿನಗಾಗಿ ನಿಮ್ಮ ಈ ಕೆಟ್ಟ ಅಣ್ಣನಿಗೆ ಪ್ರಾಣ ಭಿಕ್ಷೆ ನೀಡ್ತಿದ್ದೀನಿ ಎಂದು ಹೇಳಿ ವನದೇವತೆ ಬಾಯಿ ತೆರೆಯಿತು. ಚಾಂಬ್ರೆಯ ಕೈಗೆ ಬಿಡುಗಡೆಯಾಗಿತ್ತು. ಅಣ್ಣನನ್ನು ನಿಧಾನವಾಗಿ ನಡೆಸಿಕೊಂಡು ಮನೆಗೆ ಕರೆತಂದ ಸೇರಿಂಗ್. ತಮ್ಮನ ದಯದಿಂದ ಅಣ್ಣನ ಪ್ರಾಣ ಉಳಿದಿತ್ತು. ಆಮೇಲೆ ಮತ್ತೆ ಚಾಂಬ್ರೆ ಕೆಟ್ಟ ಬುದ್ಧಿ ತೋರಿಸದೆ ತಮ್ಮನೊಂದಿಗೆ ಸುಖವಾಗಿ ಬಾಳಿದ.